ನಿಟ್ಟಿನಲ್ಲಿ ಅಲ್ಲಿನ ಜನತೆ ಓಕೆ, ಹಾಗೆ ಹೋಲ್ಡಲ್ಲಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಜನರ ಸಂಘರ್ಷ ಆಕ್ರೋಶ ಹಿನ್ನೆಲೆ ನೆರವಿಗಾಗಿ ಬಂದಿದ್ದಾರೆ ಹಸೀನಾ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಸಂಜೆ 4:30ಕ್ಕೆ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ ಬಾಂಗ್ಲಾದೇಶ ಸೇನೆ. ಸೇನಾ ಮುಖ್ಯಸ್ಥ ವಾಕರ್ ಜಮಾನಾರಿಂದ ಸುದ್ದಿಗೋಷ್ಠಿ ಇದೆ. ಆಶ್ರಯಕ್ಕಾಗಿ ಭಾರತಕ್ಕೆ ಓಡೋಡಿ ಬಂದಿರುವಂಥ ಶೇಖ್ ಹಸೀನಾ ಜನರ ಸಂಘರ್ಷ ಆಕ್ರೋಶದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬಂದಿದ್ದಾರೆ ಅಂತೇಳಿ ಈ ಬಗ್ಗೆ ಸಂಜೆ 4:30ಕ್ಕೆ ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಎಸ್, ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿದ್ರು. ನಟೇಶ್, ಏನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ನಿಕೇಶ್, ಖಂಡಿತ ಏನು ಹಸೀನಾ ಅವರ ರಾಜೀನಾಮೆಯ ನಂತರದಲ್ಲಿ ಇದೀಗ ಅಲ್ಲಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಕ್ಕಂಥದ್ದು. ಅಂದ್ರೆ ಸರ್ಕಾರವನ್ನ ಮುನ್ನಡೆಸುವವರು ಯಾರು, ಮತ್ತೆ ಸರ್ಕಾರದ ಕೆಲವು ಇರ್ತಕ್ಕಂತಹ ಜವಾಬ್ದಾರಿಯನ್ನ ಪಡೆದುಕೊಳ್ಳುವವರು ಯಾರು ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಇದೀಗ ಸೇನೆ ಕೂಡ ಏನೋ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತೆ. ಎಲ್ಲಾ ವಿಚಾರಗಳನ್ನು ಕೂಡ 4 ಗಂಟೆಯ ನಂತರದಲ್ಲಿ ಸ್ಪಷ್ಟಪಡಿಸ್ತಾರೆ. ಏನಾಗಿದೆ, ಯಾವ ವಿಚಾರಕ್ಕೆ ಈ ಎಲ್ಲ ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಎನ್ನುವಂತಹ ಎಲ್ಲಾ ಮಾಹಿತಿಗಳನ್ನು ಕೂಡ 4 ಗಂಟೆಯ ನಂತರದಲ್ಲಿ ಸೇನೆ ಕೊಡುತ್ತೆ. ಜೊತೆಗೆ ಅಲ್ಲಿನ ಮುಖ್ಯಸ್ಥರು ಕೂಡ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಏನು ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಭಾರತದಲ್ಲೂ ಕೂಡ ಅವರನ್ನ ಮಾತನಾಡಿಸುವಂತಹ ಕೆಲಸಗಳು ಕೂಡ ಆಗುತ್ತೆ. ಅಂದ್ರೆ ಈಗ ಸದ್ಯಕ್ಕೆ ಅವರು ಯಾವ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ ಎನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಒಂದು ದೇಶದ ಪ್ರಧಾನಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ನಂತರದಲ್ಲಿ ಅಲ್ಲಿಂದ ವಾಪಸ್ ಆಗ್ತಾರೆ ಅಂತಹ ಸಂದರ್ಭದಲ್ಲಿ ಆ ದೇಶದ ಸಂಪೂರ್ಣ ಜವಾಬ್ದಾರಿ ಅವರ ಕೈಯಲ್ಲಿರುತ್ತೆ. ಆ ಜವಾಬ್ದಾರಿಯನ್ನ ಮತ್ತೆ ಏನ್ ಮಾಡಬೇಕು ಮುಂದೆ. ಹೋಲ್ಡ್ ಅಲ್ಲಿ ಈಗ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತ ಸಂದೀಪ್ ರೋಣಿಕ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ವಿದ್ಯಾರ್ಥಿಗಳ ವಾದ ಬಹಳ ಪ್ರಮುಖವಾಗಿರ್ತಾ ಇರುವಂತದ್ದು 3ನೇ ತಲೆಮಾರಿಗೂ ಮೀಸಲಾತಿ ಯಾಕೆ ಅಂತ ಕೇಳ್ತಾ ಇದ್ದಾರೆ ಅವರು. ಇನ್ನೊಂದು ಕಡೆಯಲ್ಲಿ ಅಲ್ಲಿನ ಸರ್ಕಾರ ಬಿಡ್ತಾ ಇಲ್ಲ. ಈಗ ಯಾವ ತರ ಈ ದ್ವಂದ್ವ ನಿಲುವಂತ? ಈ ದ್ವಂದ್ವ ನಿಲುವಿಗೆ ಕಾರಣ ಅಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರ ಕುಟುಂಬದವರಿಗೆ 3 ತಲೆಮಾರವರೆಗೂ ಕೊಡಬೇಕು ಅಂತಕ್ಕಂಥದ್ದು ಈಗಿನ ಅಧ್ಯಕ್ಷ ಅವರ ಹಸೀನಾ ಅವರ ತೀರ್ಮಾನ ಮತ್ತು ಅವ್ರ ಪಕ್ಷದ ತೀರ್ಮಾನ. ಬಟ್ ಇದು ರಾಜಕೀಯ ತಿರುವನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳು ಇದಕ್ಕೆ ವಿರೋಧಿಸ್ತಕ್ಕಂಥದ್ದು ಕಾರಣ ಸಹಜವಾದದ್ದು. ಕಾರಣ ಅಲ್ಲಿ ಒಂದು ನಿರುದ್ಯೋಗ ಇದೆ, ಬಡತನ ಇದೆ, ಮತ್ತೆ ಒಂದು ರಾಜಕೀಯವಾದ ಅಸ್ಥಿರತೆ ಅಂತಕ್ಕಂಥದ್ದು ಬಾಂಗ್ಲಾದೇಶಕ್ಕೆ ಒಂದು ರೀತಿ ಶಾಪ ಇದ್ದಂಗೆ. ಯಾಕೆಂದ್ರೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾರೋ ಅಲ್ಲಿ ಅದು ಹಿಂಸಾಚಾರದ ರೂಪದಲ್ಲಿ ಪರಿವರ್ತನೆಗೊಂಡು ಬಾಂಗ್ಲಾದೇಶಕ್ಕೆ ಅದು ಒಂದು ಹಿನ್ನಡೆಯನ್ನ ಮಾಡ್ತಾ ಬಂದಿದೆ. ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಬಾಂಗ್ಲಾದೇಶದಲ್ಲಿ ಒಂದು ರೀತಿಯಲ್ಲಿ ಡೆಮೋಕ್ರಸಿ ಅಥವಾ ಮಿಲಿಟರಿ ನೇತೃತ್ವದ ಒಂದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಸೊ ಅದರಿಂದ ಇದು ಹೊಸದೇನಲ್ಲ. ಬಾಂಗ್ಲಾದೇಶದಲ್ಲಿ ಅಧ್ಯಕ್ಷರ ವಿರುದ್ಧ ಮತ್ತೆ ಮಿಲಿಟರಿ ಒಂದು ಸಪೋರ್ಟ್ ಇಂದಲೇ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಚಳವಳಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಇದು ಮಿಲಿಟರಿ ಪ್ರೇರಿತವಾದ ಒಂದು ಒತ್ತಡ ಅವ್ರ ಮೇಲೆ. ಕಾರಣ ನೂರಾರು ವಿದ್ಯಾರ್ಥಿಗಳು ಅವರನ್ನ ಸಾವಿಗೆ ಒಳಗಾಗಿದ್ದಾರೆ. ಅದರಿಂದ ಜನರ ಆಕ್ರೋಶ 13 ಜಿಲ್ಲೆಗಳಲ್ಲಿ ಇದು ತಲುಪಿದೆ ಅಂತಕ್ಕಂಥದ್ದು ವರದಿಯಾಗಿದೆ. ಈ 13 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಈ ಒಂದು ಏನು ಆಕ್ರೋಶ ಇದೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಿಂಸಾಚಾರವ ಅಥವಾ ಇನ್ಯಾವುದೇ ರೀತಿಯಲ್ಲಿ ತಿರುವನ್ನು ತೆಗೆದುಕೊಂಡು ಬಾಂಗ್ಲಾದೇಶಕ್ಕೆ ಕಷ್ಟವಾಗುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಒಂದು ಏನು ಒಂದು ಗೌರವ ಇದೆ ಅಥವಾ ಅದರ ಒಂದು ಸ್ಥಾನಮಾನ ಇದೆ, ಅಲ್ಲಿ ಭದ್ರತೆ ಇದೆ, ಅದರ ಬಗ್ಗೆ ಅನುಮಾನ ಬರುತ್ತೆ ಅಂತ ಕಾರಣದಿಂದ ಹಾಗಾಗಿ ಮಿಲಿಟರಿ ಪ್ರವೇಶವನ್ನ ಮಾಡಿ ಅಧ್ಯಕ್ಷರಿಗೆ ಒತ್ತಡವನ್ನ ಮಾಡ್ತಾರೆ. ಈಗ ಅಧ್ಯಕ್ಷರಿಗೆ ಒತ್ತಡ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳದ್ದು ಒಂದಾದ್ರೆ ಮಿಲಿಟರಿ ಅವರಿಂದಲೂ ಸಹ ಅವರಿಗೆ ಜನರ ಒಂದು ಆಕ್ರೋಶದನ್ನ ತಡೆಯಲಿಕ್ಕೆ ಇದೊಂದು ಇಮ್ಮಿಡಿಯೇಟ್ ಆಗಿ ಒಂದು ಇಲ್ಲಿ ಬಹಳ ಪ್ರಮುಖ ಆಗಿರುವಂತದ್ದು ಯಾಕೆ ಇವರು ಮೀಸಲಾತಿಯನ್ನ ಕೊಡೋಕೆ ಹೊರಟಿದ್ದಾರೆ, ಅದನ್ನು ಸ್ಟಾಪ್ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳ್ತಾ ಇರುವಂತ ಪ್ರಶ್ನೆ ಇಲ್ಲಿ. ಅವರ ಉದ್ದೇಶ ಏನಂತಂದ್ರೆ ಸರ್ಕಾರಕ್ಕೆ ಏನ್ ಲಾಭ ಅಂತ. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಏನು ಪ್ರಭಾವ ಇದೆ ಈ ಪಕ್ಷದ ಮೇಲೆ ಸದಾ ಇದ್ದೇ ಇದೆ. ಆದ್ರಿಂದ ಇವರುಗಳು ಆ ಒಂದು ಕೃತಜ್ಞತೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಅದು ಶೇಕಡಾವಾರು ಪ್ರಮಾಣದಲ್ಲಿ ಹೆಚ್ಚಾಗಿರುವುದರಿಂದ ವಿದ್ಯಾರ್ಥಿಗಳು ಅದನ್ನ ತಿರಸ್ಕರಿಸ್ತಾ ಇದ್ದಾರೆ ಅಥವಾ ಪ್ರತಿಭಟಿಸ್ತಾ ಇದ್ದಾರೆ. ಅದರಿಂದ ಆ ಒಂದು ಮೀಸಲಾತಿಯನ್ನ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಬಹುಶಃ ಹಸೀನಾರವರಿಗೆ ಒಂದು ರೀತಿಯಲ್ಲಿ ಸೇಫ್ ಆಗಿರ್ತಿತ್ತು ಅಥವಾ ಒಂದು ರೀತಿಯಲ್ಲಿ ಈ ಚಾಲೆಂಜ್ ಅನ್ನ ಎದುರಿಸ್ತಕ್ಕಂಥ ಶಕ್ತಿ ಇತ್ತು. ಆ ಒಂದು ಪಕ್ಷದ ಧ್ಯೇಯವೇ ಬಾಂಗ್ಲಾದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥವರಿಗೆ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅದನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಬೇಕು.
ಚುನಾವಣೆಗಳಲ್ಲಿ ಅದನ್ನ ತಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಈ ಭಾವನಾತ್ಮಕವಾದ ದೇಶ ಪ್ರೇಮದ ಅಥವಾ ತ್ಯಾಗದ ಮನೋಭಾವನೆಯನ್ನ ತಮ್ಮ ಆಡಳಿತದಲ್ಲಿರ್ತಕ್ಕಂಥ ಅನೇಕ ತಪ್ಪುಗಳನ್ನ ಭ್ರಷ್ಟಾಚಾರವನ್ನ ಮುಚ್ಚಲಿಕ್ಕೆ ಅಲ್ಲಿನ ಪಕ್ಷಗಳು ಈ ರೀತಿ ಮಾಡ್ತಕ್ಕಂಥದ್ದು ಸಹಜವಾಗಿದೆ. ಆದ್ರಿಂದ ಈ ರೀತಿಯ ಒಂದು ಒತ್ತಡ ಬಂದರೂ ಸಹ ಅವರು ಯಾವ ರೀತಿಯಲ್ಲಿ ಇದನ್ನು ಪರಿಹರಿಸಬಹುದಿತ್ತು, ಆ ಶೇಕಡಾವಾರು ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿತ್ತು. ಒಬ್ಬ ಪ್ರಧಾನಿಯಾಗಿ ಇದೆಲ್ಲವನ್ನು ಕೂಡ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೇ? ಮತ್ತೆ ಪ್ರಧಾನಿ ಯಾಕೆ? ಪ್ರಧಾನಿ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇದ್ರೂ ಸಹ ಪಕ್ಷದಲ್ಲಿರ್ತಕ್ಕಂಥ ಒತ್ತಡ ಇದೆಯಲ್ಲ, ಪಕ್ಷದವರ ಒಂದು ಒಂದು ರೀತಿಯಲ್ಲಿ ಏನಂತಾರೆ ನೀವು, ಅವರು ಪ್ರೆಷರ್ ಗ್ರೂಪ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಬಾಂಗ್ಲಾದೇಶವನ್ನ ಭಾರತಕ್ಕೆ ನಾವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಿಲಿಟರಿ ಯಾವಾಗ್ಲೂ ನಿಗಾ ಇಟ್ಟಿರುತ್ತೆ. ಭಾರತದಲ್ಲಿ ಮಿಲಿಟರಿ ಸಾಧ್ಯವಿಲ್ಲ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಏನನ್ನ ಹೇಳ್ತಾರೆ ಅದನ್ನ ನಾವು ಒಪ್ತೇವೆ. ಆದ್ರೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಬಗ್ಗೆಯೂ ಅಲ್ಲಿನ ಜನರಿಗೆ ನಂಬಿಕೆ ಇಲ್ಲ. ಈ ರೀತಿಯ ಸನ್ನಿವೇಶದಲ್ಲಿ ಪ್ರಧಾನಿಯವರು ಒಂದು ರೀತಿಯಲ್ಲಿ ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾರತಕ್ಕೆ ಓಡ್ ಬಂದ್ರೆ ಏನ್ ಸರಿ ಆಗ್ಬೋದು ಅಂತ ಸರ್? ಈಗ ಭಾರತಕ್ಕೆ ಬಂದ್ರೆ ಏನಾಗ್ಬೋದು? ಭಾರತಕ್ಕೆ ಆಶ್ರಯ ಪಡಿತಾರೆ, ಅಲ್ಲಿ ವಾತಾವರಣ ಕಡಿಮೆ ಆದ್ಮೇಲೆ ಬಹುಶಃ ಅವರು ವಾಪಸ್ ಹೋಗ್ತಾರೆ, ಅದು ವಾಪಸ್ ಹೋಗದೇನೆ ಇರ್ಬೋದು. ಭಾರತ ಅವರಿಗೆ ಆಶ್ರಯವನ್ನ ಕೊಡ್ತಕ್ಕಂಥ ರಾಜತಾಂತ್ರಿಕವಾಗಿ ಒಂದು ರೀತಿಯಲ್ಲಿ ಭಾರತಕ್ಕೆ ಅನಿವಾರ್ಯ ಆಗುತ್ತೆ. ಅದರಿಂದ ಅಲ್ಲಿ ಅವರು ಏನು ಇವತ್ತು ಮಿಲಿಟರಿ ಇದೆಯಲ್ಲ ಅವರನ್ನು ಬಂಧಿಸಿ ಅವ್ರನ್ನ ಮತ್ತೆ ಕಾರಾಗೃಹ ಕಳಿಸ್ತಕ್ಕಂಥ ಸನ್ನಿವೇಶ ಬರಬಾರದು ಎನ್ನುವ ರೀತಿಯಲ್ಲಿ ಇಲ್ಲಿಗೆ ಅವರು ಪಲಾಯನ ಮಾಡಿರ್ತಾರೆ. ರಾಜಕೀಯ ಆಶ್ರಯವನ್ನ ತಾತ್ಕಾಲಿಕವಾಗಿ ಪಡೀತಾರೆ. ಮುಂದೆ ಈ ರೀತಿಯ ಅನೇಕ ಸನ್ನಿವೇಶಗಳನ್ನು ನಾವು ಹಿಂದೆ ನೋಡಿರೋದ್ರಿಂದ ಮುಂದೆ ಅಲ್ಲಿ ವಾತಾವರಣ ತಿಳಿಯಾದಾಗ ಮತ್ತೆ ಈ ಪಕ್ಷದ ಏನು ಬೆಂಬಲಿಗರಿದ್ದಾರೆ ಅಥವಾ ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳಿದ್ದಾರೆ, ವಿಧಾನಸಭೆಯಲ್ಲಿ ಇದ್ದಾರೆ, ಅವರುಗಳು ಮತ್ತೆ ಒಂದು ರೀತಿಯಲ್ಲಿ ಒಗ್ಗಟ್ಟನ್ನಾಗಿ ವಿರೋಧ ಪಕ್ಷಗಳನ್ನು ಎದುರಿಸಲಿಕ್ಕೆ ಹೋಗ್ತಾರೆ. ಆದ್ರಿಂದ ಸದ್ಯಕ್ಕಂತೂ ಮಿಲಿಟರಿ ಆಡಳಿತ ಅನಿವಾರ್ಯ. ಈ ಮಿಲಿಟರಿ ನೇತೃತ್ವದಲ್ಲಿ ಚುನಾವಣೆ ಇದೇ ವಿಷಯದಲ್ಲಾದ್ರೆ ಬಹುಶಃ ಹಸೀನಾರವರಿಗೆ ಸೋಲು ಉಂಟಾಗಬಹುದು ಅಂತಕ್ಕಂಥದ್ದು ನನ್ನ ಇನ್ನೊಂದು ಅಭಿಪ್ರಾಯ. ಸರ್, ಇದೆಲ್ಲ ಬೆಳವಣಿಗೆಗಳ ನಂತರ ಚುನಾವಣೆ ಆಗ್ಬೋದಾ ಹೇಗೆ? ಹೌದು, ಮುಂದೆ ಈಗ ಆಗುದಿಲ್ಲ. ಈಗಾದ್ರೆ ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಲ್ಲಿ ಪೈಪೋಟಿ ಅಥವಾ ಹಿಂಸಾಚಾರಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಇರುವಾಗ ಈ ಬೆಂಕಿಯನ್ನ ಆರಿಸುವ ನೆಪದಲ್ಲಿ ಅವರನ್ನ ದೇಶ ಬಿಟ್ಟು ತೊಲಗಿ ಅಥವಾ ನೀವು ದೇಶ ಬಿಟ್ಟು ಹೋಗಿ ಬೇರೆ ಕಡೆ ಆಶ್ರಯ ತೆಗೆದುಕೊಳ್ಳಿ ಅಂತ ಮಿಲಿಟರಿ ಸಲಹೆ ಕೊಟ್ಟಿರ್ಬೋದು. ಅದೂ ಸಾಧ್ಯ ಇದೆ. ಯಾಕಂದ್ರೆ ಬಾಂಗ್ಲಾದೇಶದ ಇತಿಹಾಸವನ್ನು ನೋಡಿದ್ರೆ ಅದೊಂದು ಸಿಕ್ ಚೈಲ್ಡ್, ಅದೊಂದು ರೀತಿಯಲ್ಲಿ ಈ ಒಂದು ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.